ಯಾರ್ಯಾರು ತುಂಬ ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ ಚೀಪ್ ಆಗಿರೋದು ಅಥವಾ ಹೆಸರುಗಳು ಇಡೋದು, ಹೆಣ್ಮಕ್ಳಿಗೆ ಹೆಸರಿಟ್ರೆ ನಿಮಗೆ ಏನು ಖುಷಿ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅವ್ರ ಫ್ಯಾಮಿಲಿಗಳ ಮೇಲೆ ನಿಮಗೆ ಮಾತಾಡಬೇಕು ಅಂತ ಏನು ಖುಷಿ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೆ ಖುಷಿ ಆಗ್ತಾ ಇದೆ ಅಂದರೆ ನನಗೆ ಅದರಲ್ಲೂ ಖುಷಿ ಬರ್ತಾ ಇದೆ ದಟ್ ನಿಮಗೆ ಯಾವುದೋ ಒಂದು ಕಡೆ ನಾನು ಖುಷಿ ಕೊಟ್ಟಿದ್ದೀನಿ ಅಂತ. ಸೊ ಐ ಆಮ್ ಜಸ್ಟ್ ಗೋನಾ ಟೇಕ್ ಇಟ್ ಲೈಕ್ ದ್ಯಾಟ್. ಆ್ಯಂಡ್ ಇವಾಗ ಸದ್ಯಕ್ಕೆ ನನ್ನ ಬಗ್ಗೆ ಮಾತಾಡೋದಾದರೆ, ಐ ಥಿಂಕ್ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ರೆಡಿ ಆಗಿದ್ದೀನಿ. ಐ ಹ್ಯಾವ್ ಆ್ಯಕ್ಚುಲಿ ಗಾಟನ್ ಅ ಲಿಟಲ್ ಡ್ರೆಸ್ಡ್ ಫಾರ್ ಯು ಆಲ್ ಟುಡೇ. ಯಾಕಂದರೆ ತುಂಬ ಟೈಮ್ ಆದಮೇಲೆ ನಾನು ನಿಮ್ಮ ಜೊತೆ ಇಷ್ಟು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದರೆ ನಾನು ಒಂದು ಸ್ವಲ್ಪ ನರ್ವಸ್ ಆಗಿದೆ, ಹೆಂಗೆ ಮಾತಾಡ್ತೀನಿ ಏನು ಮಾತಾಡ್ತೀನಿ ಅಂತ. ಸೊ ಆಫ್ಟರ್ ಐ ಥಿಂಕ್ ಮಂತ್ಸ್ went to a saloon and just oiled my hair and washed my hair and got my hair set for talking to all of you because that's how much you mean to me. And also I think ಯಾವತ್ತು ನಾವು ಎಲ್ಲ ಕಡೆಯಿಂದ ನಮಗೆ ಒಂದು ಬ್ರೈಟ್ನೆಸ್ ಕಾಣಿಸಲ್ಲ ಅಥವಾ ನಮಗೆ ಬೇರೆ ಯಾರು ಹೇಳೋರು ಇರಲ್ಲ, ಬನ್ನಿ ಈ ಮಾಡೋಣ ಆ ಮಾಡೋಣ ಇದು ಮಾಡಿ ಅದು ಮಾಡಿ ಅಂತ. ಅವಾಗ ನಾವೇ ನಿಂತ್ಕೊಂಡು ನಾವೇ ಹೋಗಿ ನಾವೇ ಮಾಡ್ಕೋಬೇಕು. ಸೊ ಐ ಥಿಂಕ್ that is something that I have done to myself today, and I feel proud of myself that I went all the way to a parlor to get ready to meet you people. And ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಹೋಗಿದ್ದೀನಿ. ತುಂಬ ಮನಸ್ಸಲ್ಲೇ ಏನೋ ಒಂದು ಹೆವಿಯಾಗಿ ಇಟ್ಕೊಂಡು ಹೋಗಿದ್ದೆ. ದಟ್ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು ಮನ್ಸು ಬರ್ತಾ ಇರಲಿಲ್ಲ ನನಗೆ. ನಾನು ಮನುಷ್ಯನೇ, ನನಗೂ ಲೋ ಆಗೇ ಆಗುತ್ತೆ. ಬಟ್ ಮೈ ಮಮ್ಮ ಸೆಡ್ ದಟ್ ಹೋಗಮ್ಮ ಏನಾದರೂ ಮಾಡ್ಕೊಂಬ, ನೀನು ಡೂ ಅ ಪೆಡಿಕ್ಯೂರ್ ಆರ್ ಡೂ ಅ ಹೇರ್ ಸ್ಟೈಲ್ ಮಾಡ್ಕೊಂಬನ್ನಿ, ಇಷ್ಟು ತಿಂಗಳಾಗಿದೆ, ವೈ ಆರ್ ಡೂಯಿಂಗ್ ಲೈಕ್ ದಿಸ್ ಅಂತ. I'm really blessed to be having parents like my mom and dad. Of course, ನೀವೆಲ್ಲರೂ ಅವ್ರ ಸ್ಟ್ರಗಲ್ ನೋಡಿದ್ದೀರಾ. ಅವರು ಪ್ರತಿಯೊಂದು ಗಜ್ಜೆಯಲ್ಲಿ ಅವ್ರ ಮಕ್ಕಳನ್ನ ಯಾವ ಥರ ಸಾಕಿದ್ದಾರೆ ಅದನ್ನು ಹೇಳಿದ್ದಾರೆ. ಅವ್ರ ಮಗಳನ್ನ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅದನ್ನು ಹೇಳಿದ್ದಾರೆ. ಆ್ಯಂಡ್ ನೀವಿವಾಗ ನನ್ನ ಹತ್ರ ಎಲ್ಲರೂ ಕೇಳ್ತಾರೆ that why are you so strong and you are so positive ಅಂತ ಕೇಳ್ತಾರೆ ನನಗೆ. I'm like this because my parents were like that when I was in a phase. ಸೊ ಆ ಒಂದು ಸ್ಟ್ರೆಂತ್ ನನಗೆ ನನ್ನ ಅಮ್ಮಯಿಂದ ಬಂದಿರೋ ದಟ್ ಓಕೆ, ನೀವು ಸಾಧಾರಣವಾಗಿ ಹೆಣ್ಮಕ್ಳಿಲ್ಲ, ನಿಮ್ಗೆ ಏನಾದರೂ ಆದರೆ ನೀವು ನೀವು ಕ್ಲೀನ್ ಆಗಿದ್ದೀರಾ, ನಿಮ್ಮ ಇಮೇಜ್ ಕ್ಲೀನ್ ಆಗಿದೆ, ನೀವೊಬ್ಬ ಕ್ಲೀನ್ ಪರ್ಸನು, ಯಾವತ್ತೂ ಒಳ್ಳೇದೇ ಮಾಡಿದ್ದೀರಾ, ಒಳ್ಳೇದೇ ಆಗತ್ತೆ ಅಂತ ಒಂದು ಇನ್ಸ್ಪಿರೇಷನ್ಗೆ. ಮಮ್ಮ ಯು ವಾಂಟ್ ಟು ಕಮ್ ಸೇ ಹಾಯ್? Come say hi. Come, please. I can't come. You want me to come to you? So my mother is actually cooking for me while we are talking. ಆದ್ರೂ ನಾನು ನಿಜವಾಗ್ಲೂ ಇಷ್ಟು ಪುಣ್ಯ ಮಾಡಿದ್ದೀನಿ ಟು ಹ್ಯಾವ್ ಪೇರೆಂಟ್ಸ್ ಲೈಕ್ ದ್ಯಾಟ್. ಐ ಥಿಂಕ್ if there are any parents, any elderly people who follow me or who have shown some sort of love and care to me, I really would just request all of you to support your children. ಆ್ಯಂಡ್ ತಪ್ಪು ಇದ್ರೂ ತಪ್ಪು ಇಲ್ಲ ಅಂದ್ರೂ ಒಂದು ಪೇರೆಂಟ್ಸ್ ಕಡೆಯಿಂದ ಸ್ಟ್ರೆಂತ್ ಬಂದರೆ ಮಕ್ಕಳಿಗೆ ತುಂಬಾ ಅಕಸ್ಮಾತ್ ಏನಾದರೂ ಮಕ್ಳಿಗೆ ತಪ್ಪು ಮಾಡಿದ್ರು ಪೇರೆಂಟ್ಸ್ ಕಡೆಯಿಂದ ಒಂದು ಕರೆಕ್ಟಾಗಿ ಸಪೋರ್ಟು ಶಿಕ್ಷೆ ಆದರೆ ಇಟ್ ರಿಯಲಿ ಹೆಲ್ಪ್ಸ್ ದೆಮ್. ಸೊ ಬಿಕಾಸ್ ಐ ಹ್ಯಾವ್ ಸೀನ್ ಸೋ ಮೆನಿ mental health issues because of no support from family members. And it really means a lot for a family to stand by together. And ಕೆಲವೊಂದ್ಸತಿ ಮಕ್ಕಳು ತಪ್ಪು ಮಾಡ್ತಾರೆ, ಕೆಲವೊಂದ್ಸತಿ ಅಪ್ಪ ಅಮ್ಮ ತಪ್ಪಾಗಿ ತಿಳ್ಕೋತಾರೆ ಮಕ್ಕಳನ್ನ. ಬಟ್ ದಟ್ ಫ್ಯಾಮಿಲಿ ಸ್ಟ್ರೆಂತ್ ಇಸ್ ರಿಯಲಿ ಇಂಪಾರ್ಟೆಂಟ್. ಇಂಥ ಒಂದು ಟೈಮಲ್ಲಿ ನನ್ನ ಪೇರೆಂಟ್ಸ್ಗೆ ತುಂಬ ಕ್ಲಿಯರಾಗಿ ಗೊತ್ತಿತ್ತು ದಟ್ ಅವ್ರ ಮಕ್ಕಳು ಹೆಂಗೆ ಅಂತ, ಅವ್ರ ಮಕ್ಳಿಗೆ ಹೆಂಗೆ ಸಾಕಿದ್ದಾರೆ, ಅವ್ರ ಮಕ್ಕಳನ್ನ ಯಾವ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ, ಲೈಫಲ್ಲಿ ಟೀಚಿಂಗ್ಸ್ ಕೊಟ್ಟಿದ್ದಾರೆ, ದಟ್ ಅವ್ರು ಯಾವುದೂ ಸ್ಟೆಪ್ಪಲ್ಲಿ ತಪ್ಪು ಮಾಡಲ್ಲ ಅಂತ ಒಂದು ಇದು ಕೊಟ್ಟಿದ್ದಾರೆ. ಅಂದರೆ that will take me and make me stand wherever I will in this time. And it was so I'm still recovering of the whole thing, and it's been difficult, it's not been easy, but yeah, time will heal everything, and time will bring smiles back to everybody's faces. Oh, thank you.
ತುಂಬ ಒಳ್ಳೆ ಒಳ್ಳೆ ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಸ್ಟ್ ಇಟ್ಸ್ ನಾಟ್ ಲೈಕ್ ಡಿಫಿಕಲ್ಟ್ ಇರಲಿಲ್ಲ, ಡಿಫಿಕಲ್ಟ್ ಇತ್ತು, ತುಂಬಾ ಡಿಫಿಕಲ್ಟ್ ಇತ್ತು. ಆ ಒಂದು ಟೈಮಲ್ಲಿ ಈಸಿ ಇರಲಿಲ್ಲ. ಇಫ್ ಪೀಪಲ್ ಆಸ್ಕ್ ಮೀ ಪಾಸಿಟಿವಿಟಿ ಹೆಂಗೆ ಮೇಂಟೈನ್ ಮಾಡ್ತೀರಾ, ಬಟ್ ಪಾಸಿಟಿವಿಟಿ ಜೊತೆಗೆ ನನಗೂ ಒಂದೊಂದ್ಸತಿ ನೈಟಲ್ಲಿ ನಿದ್ದೆ ಬರಲ್ಲ. ಸೊ ದಟ್ ಇಸ್ ಸಮಥಿಂಗ್ ದಟ್ ಐಮ್ ಎಕ್ಸ್ಪೀರಿಯನ್ಸಿಂಗ್. ಬಟ್ my family has given me so much strength that I can fight and will fight any war if there has to be. Otherwise, ನಾವು ನಿಜವಾಗ್ಲೂ ನಾವು ಒಬ್ಬ ಮನುಷ್ಯನಾಗಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಎಷ್ಟು ಸ್ಟ್ರೆಂತ್ ಆಗಿದ್ದೀವಿ, ಅದು ನಮ್ಮ ಸೈಲೆನ್ಸಿಂದ ಗೊತ್ತಾಗುತ್ತೆ ಯಾವಾಗ್ಲೂ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಎವ್ರಿಬಡಿ ಔಟ್ ದೇರ್ ದಟ್ ಅಕಸ್ಮಾತ್ ನೀವು ಯಾವುದೇ ಕಾರಣಕ್ಕೂ ಲೋ ಇದ್ದೀರಾ, ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದು ರೀಸನಲ್ಲಿ ನಿಮ್ಗೆ ಏನಾದರೂ ಸಫರಿಂಗ್ ಆಗ್ತಾ ಇದೆಯಾ, ಜಸ್ಟ್ ಬಿ ಸ್ಟ್ರಾಂಗ್. ನೀವು ನಿಮಗೋಸ್ಕರ ನಿಂತ್ಕೋಬೇಕು, ನೀವು ಬೇರೆಯವ್ರಿಗೋಸ್ಕರ ನಿಂತ್ಕೋಬೇಕು ಒಬ್ಬ ಇನ್ಸ್ಪಿರೇಷನ್ ಆಗಿ. ಆ್ಯಂಡ್ ಒನ್ ಡೇ everybody will be proud of you as an individual. So never lose hope on yourself. Never take a hit on yourself. And be proud of your own identity. Because if you're right, you will ultimately be proved right as well. Okay. So, yeah, that's all. Ivaga ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. So I'm going to actually go and eat some good food. And yes, to end this emotional and amazing video, thank you so much to everybody who's supported and who's fought for me, who stood by me. You genuinely know who I am. And thank you so much, Rehan Agli, Manju Agli, Ashwini, Manya. We are all strong in this. And ನಿಜವಾಗ್ಲೂ ನಾನು ಮಾಡಿದ್ದು ಎಲ್ಲ ಕೆಲಸಗಳು ನನ್ನ ಮನಸ್ಸಿಂದ ಎಲ್ರಿಗೋಸ್ಕರ ಮಾಡಿದ್ದೆ. and I'm proud of it and I'll still keep doing it. So I just want to say at the end of it that ಸಾಕಷ್ಟು ಒಳ್ಳೆ ವಿಡಿಯೋಸ್ ಇರುತ್ತೆ, ಫುಡ್ ವಿಡಿಯೋಸ್ ಎಲ್ಲೂ ಕೇಳ್ತಾ ಇರ್ತೀರ ನನಗೆ. ಸೊ ಐ ವಿಲ್ ಬಿ ಡೂಯಿಂಗ್ ಅ ಲಾಟ್ ಆಫ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋಸ್, ಮೋಟಿವೇಶ್ನಲ್ ವಿಡಿಯೋಸ್ ಕೂಡ ಇರುತ್ತೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇರುತ್ತೆ ಮುಂದೆ ಬರೋ ಸಮಯದಲ್ಲಿ. ತುಂಬ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸೊ ಸ್ವಲ್ಪ ಟೈಮ್ ಕೊಡಿ, ಬಿಕಾಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ನೀಡ್ಸ್ ಸಮ್ ಟೈಮ್. ಸೊ ಆ ಒಂದು ಟೈಮ್ ಜೊತೆಗೆ ತುಂಬ ಒಳ್ಳೆ ಮುಂದೇನೋ ಥಿಂಗ್ಸ್ ಕೂಡ ಆಗುತ್ತೆ. ಆ್ಯಂಡ್ don't worry, I'm here to stay and I'll always make you smile and entertain you. ಆ ಒಂದು ಖಂಡಿತ ಇದ್ದೇ ಇದೆ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿ ನನ್ನ ಶಕ್ತಿ ಯಾವತ್ತೂ. ಸೊ ನನ್ನ ಅಪ್ಪ ಅಮ್ಮಗೆ ನಿಮ್ಮ ಪ್ರೇಯರ್ಸಲ್ಲಿ ಇಟ್ಕೋಬೇಕು, ನೀವು ನನಗೆ ಇಟ್ಕೋಬೇಕು. ಆ್ಯಂಡ್ in the times to come ಸಾಕಷ್ಟು ಲೈವ್ಗಳು ನಾನು ಜಾಸ್ತಿ ಮಾಡೋ ಅಭ್ಯಾಸ ಇಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ ಮಾಡೋದು. ಅದ್ರ ಜೊತೆಗೆ ವಿಲ್ ಡೂ ಅ ಲಾಟ್ ಆಫ್ ಫನ್ ಇನ್ಸ್ಪೈರಿಂಗ್ ವಿಡಿಯೋಸ್, ಇನ್ಸ್ಪಿರೇಷನಲ್ ವಿಡಿಯೋಸ್, ಫನ್ ವಿಡಿಯೋಸ್, ಸಾಕಷ್ಟು ಹೊಸ ಥಿಂಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಲೂಪಲ್ಲಿರಿ, ಟಚಲ್ಲಿರಿ. ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಟೆಲ್ ಮಿ ಹೌ ಮೈ ಹೇರ್ ಸ್ಟೈಲ್ ಇಸ್. Bye guys. ಗ್ರೇಟ್ ಡೇ, ಗ್ರೇಟ್ ಈವ್ನಿಂಗ್. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ಹೊಸ ಇನ್ಸ್ಪಿರೇಷನ್ಸ್ ಇಂದ, ಹೊಸ ಆಸ್ಪಿರೇಷನ್ಸ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ವರ್ಷ ಎಲ್ರಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಕೀಪ್ ಫೇತ್, ಸ್ಟೇ ಸ್ಟ್ರಾಂಗ್. How do you ಮರ್ತು ಬಿಡ್ತೀನಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಆ್ಯಕ್ಚುಲಿ. ಬಾಯ್.